ನಮಸ್ಕಾರ. ಬನ್ನಿ ಇದತ್ತು ನಾವು ಒಂದು ತುಂಬಾನೇ ಸೂಕ್ಷ್ಮವಾದ ಆದ್ರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದುವೇ ಹುಟ್ಟಿದ ಮಕ್ಕಳ ಕಣ್ಣಿನ ಆರೈಕೆ. ಇದು ಕೇವಲ ಸಲಹೆಗಳಲ್ಲ, ಬದಲಾಗಿ ವೈಜ್ಞಾನಿಕ ಆಧಾರಗಳಿರೋ ಒಂದು ಸರಳವಾದ ಮಾರ್ಗದರ್ಶಿ. ಕೇಳೋಕೆ ಇದು ಸ್ವಲ್ಪ ಶಾಕಿಂಗ್ ಅನ್ಸ್ಬೋದು ಅಲ್ವಾ? ಪ್ರೀತಿಯಿಂದ ನಂಬಿಕೆಯಿಂದ ನಾವು ಮಾಡುವ ಎಷ್ಟೋ ಪದ್ಧತಿಗಳು ಮಗುವಿನ ಕಣ್ಣುಗಳಿಗೆ ಎಷ್ಟು ಅಪಾಯಕಾರಿ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಇಷ್ಟೊಂದು ಕಾಳಜಿ ಬೇಕೋ? ಯಾಕಂದ್ರೆ ನವಜಾತ ಶಿಶುಗಳ ಕಣ್ಣುಗಳು ಬರೀ ಸಣ್ಣದಾಗಿರಲ್ಲ, ಅವುಗಳ ರಚನೆನೇ ತುಂಬಾನೇ ದುರ್ಬಲವಾಗಿರುತ್ತೆ. ಅವುಗಳ ರಕ್ಷಣಾ ವ್ಯವಸ್ಥೆ ಇನ್ನೂ ಪೂರ್ತಿಯಾಗಿ ಬೆಳೆದಿರೋದಿಲ್ಲ. ಅದಕ್ಕಾಗಿಯೇ ವಿಶೇಷ ಆರೈಕೆ ತುಂಬಾನೇ ಮುಖ್ಯ. ಸುಮಾರು 20% ಮಕ್ಕಳಲ್ಲಿ, ಅಂದರೆ ಹುಟ್ಟೋ ಪ್ರತಿ 5 ಮಕ್ಕಳಲ್ಲಿ ಒಬ್ಬರಿಗೆ ಕಣ್ಣೀರಿನ ನಾಳು ಬ್ಲಾಕ್ ಆಗಿರುತ್ತೆ. ಮಕ್ಕಳ ಕಣ್ಣಲ್ಲಿ ಆಗಾಗ ಪಿಸ್ರು ಬರೋದಕ್ಕೆ ಅಥವಾ ಕಣ್ಣು ಅಂಟ್ಕೊಳ್ಳೋದಕ್ಕೆ ಇದೇ ಮುಖ್ಯ ಕಾರಣ. ಇದು ತುಂಬಾ ಸಾಮಾನ್ಯ. ಇದನ್ನ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಮ್ಮ ಕಣ್ಣಲ್ಲಿ ಒಂದು ಸಣ್ಣ ಡ್ರೈನ್ ಪೈಪ್ ತರ ಇರುತ್ತೆ. ಅದು ಕಣ್ಣೀರನ್ನ ಮೂಗಿಗೆ ಸಾಗಿಸುತ್ತೆ. ಪುಟ್ಟ ಮಕ್ಕಳಲ್ಲಿ ಈ ಪೈಪ್ ಕೆಲವೊಮ್ಮೆ ಸರಿಯಾಗಿ ತೆರೆದುಕೊಂಡಿರಲ್ಲ. ಆಗ ಕಣ್ಣೀರ್ ಹೊರಗೆ ಹೋಗೋಕೆ ಜಾಗ ಇರ್ದೇ ಕಣ್ಣಲ್ಲೇ ನಿಂತು ಒಳಗಿ ಅಂಟಂಟಾದ ಪಿಸ್ರು ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಇದೆ. ಕಣ್ಣಿನ ಬಿಳಿ ಭಾಗದ ಮೇಲೆ ಒಂದು ತೆಳುವಾದ ಪೊರೆ ಇರುತ್ತೆ. ಅದನ್ನ ಕಾಂಜಂಕ್ಟೈವಾ ಅಂತಾರೆ. ಅದು ಒಂದು ಸ್ಪಾಂಜ್ ಇದ್ದ ಹಾಗೆ. ನಾವು ಕಣ್ಣಿಗೆ ಹಾಕೋ ಯಾವುದೇ ವಸ್ತುವನ್ನ ಅದು ನೇರವಾಗಿ ಹೀರ್ಕೊಂಡು ಮಗುವಿನ ರಕ್ತಕ್ಕೆ ಸೇರಿಸಿಬಿಡುತ್ತೆ. ಹಾಗಾದ್ರೆ ಈ ಹಾನಿಕಾರಕ ಅಭ್ಯಾಸಗಳನ್ನೆಲ್ಲ ಬಿಟ್ಟು ವೈಜ್ಞಾನಿಕವಾಗಿ ಸರಿಯಿರೋ, ಸೇಫ್ ಆಗಿರೋ ವಿಧಾನ ಯಾವುದು? ಬನ್ನಿ ಡಾಕ್ಟರ್ಸ್ ಹೇಳೋ ಈ 3 ಸಿಂಪಲ್ ನಿಯಮಗಳನ್ನ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಇದು. ಮಗುವಿನ ಮುಖ, ಅದರಲ್ಲೂ ಕಣ್ಣಿನ ಹತ್ರ ಮುಟ್ಟೋ ಮುಂಚೆ ಮರೆದೆ ಕಡಿಮೆ ಅಂದ್ರೂ 20 ಸೆಕೆಂಡ್ ಸೋಪ್ ಹಾಕಿ ಕೈಗಳನ್ನ ಚೆನ್ನಾಗಿ ತೊಳಿಲೇಬೇಕು. ಇದು ಬ್ಯಾಕ್ಟೀರಿಯಾ ಹರಡದಂತೆ ತಡೆಯೋ ದೊಡ್ಡ ತಡೆಗೋಡೆ ಇದ್ದಾಗೆ. ಸರಿ, ಈಗ ಆ 3 ಹಂತಗಳು ಯಾವುವು ಅಂತ ನೋಡೋಣ. ಮೊದಲನೇದು ನೀರು. ನಲ್ಲಿ ನೀರಲ್ಲ, ಫಿಲ್ಟರ್ ನೀರೂ ಅಲ್ಲ. ನೀರನ್ನ ಚೆನ್ನಾಗಿ, ಅಂದ್ರೆ ಕನಿಷ್ಠ 10 ನಿಮಿಷ ಕುದಿಸಿ ಅದು ಪೂರ್ತಿಯಾಗಿ ತಣ್ಣಗಾದ ಮೇಲೆಯೇ ಬಳಸ್ಬೇಕು. ಎರಡನೇದು ಒರೆಸೋ ರೀತಿ. ಒಂದೊಂದು ಕಣ್ಣಿಗೂ ಒಂದೊಂದು ಸಪರೇಟ್ ಹತ್ತಿ ಉಂಡೆ. ಅದರಲ್ಲೂ ಕಣ್ಣಿನ ಒಳಗಿನ ಮೂಲೆಯಿಂದ ಹೊರಗಡೆಗೆ ಒಂದೇ ಒಂದು ಸ್ವೈಪ್ ಅಷ್ಟೇ. ಅದನ್ನ ಮತ್ತೆ ಬಳಸೋ ಹಾಗಿಲ್ಲ. ಮೂರನೇದು ಮಸಾಜ್. ಇದ್ರಿಂದ ಆ ಬ್ಲಾಕ್ ಆದಿರೋ ಪೈಪ್ ಓಪನ್ ಆಗೋಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಕಿರುಬೆರಳಿನಿಂದ ಮೂಗಿನ ಪಕ್ಕದಲ್ಲಿ ನಿಧಾನವಾಗಿ ಕೆಳಮುಖವಾಗಿ ದಿನಕ್ಕೆ 3 ಬಾರಿ ಪ್ರೆಸ್ ಮಾಡಬೇಕು. ಸರಿ, ಈಗ ಬರೋಣ ನಮ್ಮಲ್ಲಿ ತುಂಬಾ ಜನಪ್ರಿಯವಾಗಿರೋ ಆದ್ರೆ ಅಷ್ಟೇ ಅಪಾಯಕಾರಿಯಾದ ಕಾಡಿಗೆಯ ವಿಷಯಕ್ಕೆ. ಕಾಳಿಗೆ ಹಾಕಿದ್ರೆ ಕಣ್ಣು ದೊಡ್ಡದಾಗಿ ಕಾಣುತ್ತೆ, ದೃಷ್ಟಿಶಕ್ತಿ ಜಾಸ್ತಿ ಆಗತ್ತೆ, ಕೆಟ್ಟ ದೃಷ್ಟಿ ಬೀಳಲ್ಲ. ಇದೆಲ್ಲ ಬರೀ ನಂಬಿಕೆ. ಆದ್ರೆ ಸತ್ಯ ಏನು ಗೊತ್ತಾ? ಅಂಗಡಿಗಳಲ್ಲಿ ಸಿಗೋ ಕಾಡಿಗೆಯಲ್ಲಿ ಲೆಡ್ ಅಂದ್ರೆ ಸೀಸ ಇರುತ್ತೆ. ಇದು ಮಗುವಿನ ಮೆದುಳಿಗೆ ವಿಷಕಾರಿ. ಇದ್ರಿಂದ ಆಗೋ ಅಪಾಯಗಳು ಒಂದೆರಡಲ್ಲ. ಮೊದಲ್ನೇದು, ಇದ್ರಲ್ಲಿರೋ ಸೀಸ ಮಗುವಿನ ರಕ್ತ ಸೇರಿ ಮೆದುಳಿಗೆ ಪರ್ಮನೆಂಟ್ ಡ್ಯಾಮೇಜ್ ಮಾಡುತ್ತೆ. ಎರಡನೇದು, ಅದ್ರಲ್ಲಿರೋ ಸಣ್ಣ ಕಣಗಳು ಕಣ್ಣುರೆಪ್ಪೆ ಆಡಿಸಿದಾಗೆಲ್ಲ ಕಣ್ಣನ್ನ ಮರಳು ಕಾಗದದಂತೆ ಗೀಚುತ್ತೆ. ಮೂರನೇದು, ನಾವು ಬೆರಳಲ್ಲಿ ಹಚ್ಚೋದ್ರಿಂದ ಕೈಯಲ್ಲಿರೋ ಲಕ್ಷಾಂತರ ಬ್ಯಾಕ್ಟೀರಿಯಾ ಎಲ್ಲ ನೇರವಾಗಿ ಕಣ್ಣಿಗೆ ಹೋಗಿ ಇನ್ಫೆಕ್ಷನ್ ಆಗತ್ತೆ. ಸರಿ, ಕೆಲವೊಮ್ಮೆ ಸಂಪ್ರದಾಯ, ಮನೆಯವರ ಒತ್ತಡ ಇರುತ್ತೆ. ಕಪ್ಪು ಬೊಟ್ಟು ಇದ್ಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಒಂದು ಸುರಕ್ಷಿತ ದಾರಿ ಇದೆ. ಅದನ್ನ ಕಣ್ಣಿನ ಹತ್ರ ಅಲ್ಲ, ಮಗುವಿನ ಪಾದದ ಕೆಳಗೆ ಅಥವಾ ಕಿವಿಯ ಹಿಂದೆ ಇಡಬಹುದು. ಕಾಡಿಗೆ ಒಂದೇ ಅಲ್ಲ, ಇನ್ನೂ ಕೆಲವು ಮನೆಮದ್ದುಗಳ ಬಗ್ಗೆ ಜನ ತಪ್ಪು ತಿಳಿದುಕೊಂಡಿದ್ದಾರೆ. ಅದು ಕೂಡ ತುಂಬಾ ಅಪಾಯಕಾರಿ. ಅವು ಯಾವುದು ಅಂತ ನೋಡೋಣ. ತಾಯಿ ಹಾಲು ಮಗುವಿಗೆ ಅಮೃತ, ನಿಜ. ಆದ್ರೆ ಅದನ್ನ ಕುಡಿಯೋಕೆ ಮಾತ್ರ. ಅದನ್ನ ಕಣ್ಣಿಗೆ ಹಾಕಿದ್ರೆ ಅದರಲ್ಲಿರೋ ಸಕ್ಕರೆ ಅಂಶ ಬ್ಯಾಕ್ಟೀರಿಯಾಗಳಿಗೆ ಹಬ್ಬದೂಟ ಕೊಟ್ಟ ಹಾಗೆ ಆಗತ್ತೆ. ಇದರಿಂದ ಇನ್ಫೆಕ್ಷನ್ ಕಮ್ಮಿ ಆಗೋ ಬದಲು ಇನ್ನಷ್ಟು ಜಾಸ್ತಿ ಆಗತ್ತೆ. ಇನ್ನು ತುಪ್ಪ ಅಥವಾ ಜೇನುತುಪ್ಪವನ್ನಂತೂ ಕಣ್ಣಿಗೆ ಹಾಕ್ಲೇಬಾರ್ದು. ತುಪ್ಪ ಹಾಕಿದ್ರೆ ಕಣ್ಣಲ್ಲಿರೋ ಗ್ರಂಥಿಗಳೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಜೇನುತುಪ್ಪದಲ್ಲಿ ಬೊಟುಲಿಸಮ್ ಅನ್ನೋ ಮಾರಣಾಂತಿಕ ಬ್ಯಾಕ್ಟೀರಿಯಾ ಇರೋ ಸಾಧ್ಯತೆ ಇರುತ್ತೆ. ಕಣ್ಣಿಗೆ ಏನಾದ್ರೂ ಬಿದ್ರೆ ಊದೋದು ಒಂದು ಸಾಮಾನ್ಯ ಅಭ್ಯಾಸ. ಆದ್ರೆ ನಮ್ಮ ಬಾಯಲ್ಲಿ ಲಕ್ಷಾಂತರ ಬ್ಯಾಕ್ಟೀರಿಯಾಗಳಿರುತ್ತವೆ. ನಾವು ಊದಿದಾಗ ಅದೆಲ್ಲ ನೇರವಾಗಿ ಮಗುವಿನ ಕಣ್ಣಿಗೆ ಶೂಟ್ ಮಾಡಿದ ಹಾಗೆ ಆಗತ್ತೆ. ಇದು ತೀವ್ರ ಕಣ್ಣಿನ ಸೋಂಕಿಗೆ ಕಾರಣವಾಗಬಹುದು. ಸರಿ, ಇಷ್ಟೆಲ್ಲ ಕೇರ್ ತಗೊಂಡ್ರು ಯಾವ ಹಂತದಲ್ಲಿ ಖಂಡಿತವಾಗ್ಲೂ ಡಾಕ್ಟರ್ ಹತ್ರ ಹೋಗ್ಬೇಕು? ಕೆಲವು ಅಪಾಯದ ಸೂಚನೆಗಳ ಬಗ್ಗೆ ಈಗ ನೋಡೋಣ. ಈ ಲಕ್ಷಣಗಳು ಕಂಡ್ರೆ ದಯವಿಟ್ಟು ತಡ ಮಾಡಲೇಬಾರ್ದು.
ಕಣ್ಣಿನ ಬಿಳಿ ಭಾಗ ಕೆಂಪಾದ್ರೆ ಅಥವಾ ದಪ್ಪವಾಗಿ ಹಸಿರು ಇಲ್ಲ ಹಳದಿ ಬಣ್ಣದ ಕೀವು ಬರ್ತಿದ್ರೆ, ಕಣ್ರೆಪ್ಪೆಗಳು ಬಾತ್ಕೊಂಡಿದ್ರೆ ಅಥವಾ ಮಗು ಬೆಳಕನ್ನ ನೋಡೋಕೆ ಕಷ್ಟಪಡ್ತಿದ್ರೆ ತಕ್ಷಣ ಮಕ್ಕಳ ಡಾಕ್ಟರ್ನ ಸಂಪರ್ಕಿಸಿ. ಕೊನೆಯದಾಗಿ ಒಂದು ಅತೀ ಮುಖ್ಯವಾದ ಮಾತು. ಮಗುವಿನ ಆರೋಗ್ಯದ ವಿಷಯದಲ್ಲಿ ತಂದೆ ತಾಯಿಯ ಪಾತ್ರ ಎಲ್ಲರಿಗಿಂತ ದೊಡ್ಡದು. ಅವರೇ ಮಗುವಿನ ಮೊದಲ ರಕ್ಷಕರು. ಈ ಮಾತನ್ನ ಗಮನದಲ್ಲಿಡಿ. ಮಗುವನ್ನ ರಕ್ಷಿಸೋಕೆ ಯಾವುದೇ ಕಪ್ಪು ಬೊಟ್ಟು ಬೇಕಿಲ್ಲ. ವೈಜ್ಞಾನಿಕವಾಗಿ ನಾವು ಏನು ತಿಳ್ಕೊಂಡಿದ್ದೀವೋ ಅದೇ ನಿಜವಾದ ರಕ್ಷಾಕವಚ. ಯಾರೇ ಎಷ್ಟೇ ಹೇಳಿದ್ರೂ, ಸಂಪ್ರದಾಯದ ಒತ್ತಡ ಹಾಕಿದ್ರೂ ಮಗುವಿನ ಆರೋಗ್ಯದ ವಿಷಯದಲ್ಲಿ ದೃಢವಾಗಿ ನಿಲ್ಬೇಕು. ಈ ಮಾಹಿತಿ ನಿಮ್ಮ ಕೈಯಲ್ಲಿದೆ ಅಂದ್ರೆ ನೀವು ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಳ್ತೀರಿ ಅನ್ನೋ ನಂಬಿಕೆ ನಮ್ಗಿದೆ.